ಬೆಳಕಿಗಾಗಿ ಕಾಯುತ್ತಿರುವ ಚಿರಂಜೀವಿಗಳು ಯಾರು ಯಾರು? ಪರಶುರಾಮ, ಹನುಮಂತ, ಅಶ್ವತ್ಥಾಮನಿಗೆ ಯಾವ ರೀತಿಯಾಗಿ ಚಿರಂಜೀವಿಯಾಗುವ ವರ ಸಿಕ್ತು? ಈ 7 ಚಿರಂಜೀವಿಗಳು ಕಲಿಯುಗದಲ್ಲಿ ಎಲ್ಲಿ ಇದ್ದಾರೆ? ರಾವಣನ ಸಹೋದರ ವಿಭೀಷಣನಿಗೆ ಯಾರಿಂದ ಚಿರಂಜೀವಿ ಆಗುವ ವರ ಸಿಕ್ತು? ಹೀಗೆ ಹಲವಾರು ರಹಸ್ಯಕರ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿದೆ. ಸ್ಕಿಪ್ ಮಾಡದೆ ಕೊನೆ ತನಕ ಈ ವಿಡಿಯೋ ನೋಡಿ. ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ನಂಬರ್ 1, ಪರಶುರಾಮ. ಕೋಪದಲ್ಲಿ ಜಮದಗ್ನಿ ಮುನಿಯವರು ಪರಶುರಾಮರಿಗೆ ತಾಯಿ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ತಲೆಯನ್ನು ಕತ್ತರಿಸಲು ಹೇಳ್ತಾರೆ. ಅದೇ ರೀತಿಯಾಗಿ ಪರಶುರಾಮ ತಂದೆಯ ಆಜ್ಞೆಯಂತೆ ತಾಯಿ ಶ್ರೀ ರೇಣುಕಾ ಯಲ್ಲಮ್ಮ ಹಾಗೆ ತನ್ನ ಸಹೋದರರ ತಲೆಯನ್ನ ಕತ್ತರಿಸುತ್ತಾನೆ. ಇದರಿಂದ ಜಮದಗ್ನಿ ಮುನಿಯವರ ಕೋಪ ಇಳಿದು ಹೋಗುತ್ತೆ. ಇದರಿಂದ ಪರಶುರಾಮ, ನಿನಗೆ ಏನು ವರ ಬೇಕು ಕೇಳು ಹೀಗಂತ ಜಮದಗ್ನಿ ಮುನಿಯವರು ಹೇಳ್ತಾರೆ. ಅದಕ್ಕೆ ಪರಶುರಾಮರು 2 ವರವನ್ನ ಕೇಳ್ತಾರೆ. ಅದರಲ್ಲಿ ಮೊದಲನೆಯದ್ದು, ಸ್ವಾಮಿ, ನನ್ನ ತಾಯಿ ಮತ್ತೆ ನನ್ನ ಸಹೋದರರು ಮರಳಿ ಬರಬೇಕು. ಹಾಗೆ ಎರಡನೆಯದ್ದು, ನೀವು ನಿಮ್ಮ ಕೋಪವನ್ನು ಬಿಟ್ಟು ಬಿಡಬೇಕು. ಈ 2 ವರವನ್ನ ಕೇಳ್ತಾರೆ ಪರಶುರಾಮರು. ಇದಕ್ಕೆ ಜಮದಗ್ನಿ ಮುನಿಗಳು ಸರಿ ಆಯಿತು ಎಂದು ಪರಶುರಾಮರು ಕೇಳಿರುವ ವರಗಳಿಗೆ ತಥಾಸ್ತು ಎನ್ನುತ್ತಾರೆ. ಹಾಗೆ ಪರಶುರಾಮರು ಕೇಳಿರುವ 2 ವರಗಳು ಒಳ್ಳೆಯ ಉದ್ದೇಶದಿಂದಾಗಿರುವುದರಿಂದ ಜಮದಗ್ನಿ ಮುನಿಗಳ ಮನಸ್ಸಿಗೆ ಖುಷಿಯಾಗಿ, ಮಗನೇ ಪರಶುರಾಮ, ನೀನು ಚಿರಂಜೀವಿಯಾಗಿ ಜೀವಿಸು ಎಂದು ಇನ್ನೊಂದು ವರವನ್ನ ನೀಡ್ತಾರೆ. ಹೀಗೆ ಪರಶುರಾಮರು ಚಿರಂಜೀವಿಯಾಗುತ್ತಾರೆ. ಹಾಗೆ ದ್ವಾಪರ ಯುಗದಲ್ಲಿ ಕೂಡ ಪರಶುರಾಮರು ಇದ್ದರು ಎಂಬ ಉಲ್ಲೇಖ ಇದೆ. ಹೌದು, ಈಗಿನ ಕಲಿಯುಗದಲ್ಲಿ ಮಹೇಂದ್ರ ಪರ್ವತದಲ್ಲಿ ಇದ್ದಾರೆ ಎಂದು ಹಲವು ಪುರಾಣ ಕಥೆಗಳು ಹೇಳುತ್ತವೆ. ನಂಬರ್ 2, ರಾಜಬಲಿ. ಇವರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಈ ರಾಜಬಲಿ ಅಸುರರ ರಾಜ. ಇವನು ಅತಿ ಬಲಿಷ್ಠ ಹಾಗೆ ಶಕ್ತಿವಂತ ಕೂಡ ಹೌದು. ಈತ ಒಂದು ದಿನ ಅತಿ ದೊಡ್ಡ ಯಾಗವನ್ನ ಮಾಡ್ತಾನೆ. ಆ ಯಾಗವನ್ನು ಮಾಡುವ ಉದ್ದೇಶ ಏನಾಗಿತ್ತು ಅಂದ್ರೆ, ಈ ಯಾಗದಿಂದ ಅಪಾರ ಶಕ್ತಿಯನ್ನ ಪಡೆದು ಇಡೀ ದೇವಲೋಕವನ್ನೇ ಆಳಬೇಕು ಅಂತ ಅನ್ಕೊಂಡಿರ್ತಾನೆ. ಇದರಿಂದ ಎಲ್ಲ ದೇವಾನು ದೇವತೆಗಳು ಭಗವಾನ್ ವಿಷ್ಣುವಿನ ಹತ್ರ ಹೋಗ್ತಾರೆ. ಇದಕ್ಕಾಗಿ ಭಗವಾನ್ ವಿಷ್ಣು ವಾಮನ ರೂಪದಲ್ಲಿ ರಾಜಬಲಿ ಹತ್ರ ಬರ್ತಾನೆ. ಫ್ರೆಂಡ್ಸ್, ರಾಜಬಲಿ ಮಾಡುತ್ತಿರುವ ಯಾಗದ ಪ್ರಕಾರ ಯಾರೇ ಅವನ ಹತ್ರ ಏನಾದರೂ ಬೇಡಲು ಬಂದ್ರೆ ಅದನ್ನ ರಾಜಬಲಿ ನೀಡಲೇಬೇಕು. ವಾಮನ ರೂಪದಲ್ಲಿರುವ ಮಹಾವಿಷ್ಣು ರಾಜಬಲಿ ಹತ್ರ ಬರ್ತಾನೆ. ಆಗ ರಾಜಬಲಿ, ಬ್ರಾಹ್ಮಣ, ನಿನಗೆ ಏನು ಬೇಕು ಕೇಳು, ನಾನು ನೀಡುವೆ ಎಂದು ಹೇಳುತ್ತಾನೆ. ಅದಕ್ಕೆ ವಾಮನ, ನನಗೆ 3 ಹೆಜ್ಜೆಯಷ್ಟು ಜಾಗ ಬೇಕು ಎನ್ನುತ್ತಾನೆ. ಅದಕ್ಕೆ ರಾಜಬಲಿ, ಏನು 3 ಹೆಜ್ಜೆ ಅಷ್ಟೇ ಜಾಗನ? ಇಲ್ಲ, 3 ಲೋಕವನ್ನು ಕೊಡುವೆ ಕೇಳು ಎನ್ನುತ್ತಾನೆ. ಅದಕ್ಕೆ ವಾಮನ ರೂಪದಲ್ಲಿದ್ದ ಮಹಾವಿಷ್ಣು ತನ್ನ ವಿರಾಟ ರೂಪವನ್ನು ತಾಳಿ 1 ಹೆಜ್ಜೆಯನ್ನ ಭೂಮಿ ಮೇಲೆ ಇಡುತ್ತಾನೆ, ಇನ್ನೊಂದು ಹೆಜ್ಜೆಯನ್ನ ಸ್ವರ್ಗದ ಮೇಲೆ ಇಡುತ್ತಾನೆ, ಇನ್ನೊಂದು ಹೆಜ್ಜೆಯನ್ನ ಎಲ್ಲಿಡಲಿ ಎಂದು ರಾಜಬಲಿ ಹತ್ರ ಕೇಳ್ತಾನೆ. ಅದಕ್ಕೆ ರಾಜಬಲಿ ನಗುತ್ತಾ, ಇನ್ನೊಂದು ಹೆಜ್ಜೆಯನ್ನ ನನ್ನ ತಲೆಯ ಮೇಲಿಡಿ ಎಂದು ಹೇಳುತ್ತಾನೆ. ಅದಕ್ಕೆ ತಕ್ಷಣ ತನ್ನ 3ನೇ ಹೆಜ್ಜೆಯನ್ನ ರಾಜಬಲಿಯ ತಲೆಯ ಮೇಲೆ ಇಡುತ್ತಾನೆ. ಹೌದು ಫ್ರೆಂಡ್ಸ್, ದೇವಿ ಭಾಗವತ ಪುರಾಣದ ಪ್ರಕಾರ ಬಲಿಯ ದಾನಕ್ಕೆ ಮೆಚ್ಚಿ ಅವನನ್ನ ಪಾತಾಳದ ಸೂತ್ರ ಲೋಕದಲ್ಲಿ ಇರಿಸುತ್ತಾನೆ. ಹೀಗಾಗಿ ಪಾತಾಳದ ಸೂತ್ರ ಲೋಕದಲ್ಲಿ ಇಂದಿಗೂ ರಾಜಬಲಿ ಇದ್ದಾನೆ ಎಂದು ಹೇಳಲಾಗುತ್ತೆ. ಕಲಿಯುಗದ ಅಂತ್ಯದವರೆಗೂ ರಾಜಬಲಿ ಇರುತ್ತಾನೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ನಂಬರ್ 3, ಆಂಜನೇಯ. ಉಳಿದೆಲ್ಲ ದೇವರಿಗಿಂತ ಹನುಮಂತನನ್ನು ಪೂಜಿಸುವವರು ತುಂಬಾ ಜನ ಇದ್ದಾರೆ. ನಿಮ್ಮ ಆರಾಧ್ಯ ದೇವರು ಯಾರಂತ ಕಮೆಂಟ್ ಮಾಡಿ ತಿಳಿಸಿ. ಭಕ್ತಿ, ಯುಕ್ತಿ, ಶಕ್ತಿಯಲ್ಲಿ ಹನುಮಂತನನ್ನು ಬಿಟ್ಟು ಯಾರೂ ಇಲ್ಲ. ಒಂದು ಪುರಾಣದಲ್ಲಿ ಉಲ್ಲೇಖವಿರುವ ಹಾಗೆ, ಸೂರ್ಯನನ್ನು ಹಣ್ಣು ಅಂತ ಅಂದುಕೊಂಡು ಸೂರ್ಯನನ್ನು ತಿನ್ನಲು ಹೊರಟಿದ್ದ ಬಾಲ ಹನುಮ. ಆಗ ಇಂದ್ರದೇವ ಪ್ರತ್ಯಕ್ಷನಾಗಿ ಹನುಮಂತನನ್ನು ತನ್ನ ವಜ್ರಾಯುಧವನ್ನು ಬಳಸಿ ಅವನನ್ನ ಬೀಳಿಸುತ್ತಾನೆ. ಇದರಿಂದ ವಾಯುದೇವ ಕೋಪಗೊಂಡು ಭೂಮಂಡಲದಲ್ಲಿನ ಸಮಸ್ತ ವಾಯುವನ್ನು ಎಳೆದುಕೊಳ್ಳುತ್ತಾನೆ. ಹನುಮಂತ ಬಿದ್ದರೆ ವಾಯುದೇವನಿಗೆ ಯಾಕೆ ಕೋಪ ಬಂತು ಅಂದ್ರೆ, ಹನುಮಂತನ ತಂದೆ ಕೇಸರಿ ನಂದನ ತಾಯಿ ಅಂಜನಾದೇವಿಗೆ ಬಹುದಿನಗಳ ಕಾಲ ಮಕ್ಕಳಾಗದ ಕಾರಣ ವಾಯುಪುತ್ರನನ್ನು ಬೇಡಿಕೊಳ್ತಾಳೆ. ಆಗ ವಾಯುಪುತ್ರನ ವರಪ್ರಸಾದದಿಂದ ಹನುಮಂತ ಹುಟ್ಟಿದ್ದು. ಹೀಗಾಗಿ ಆ ಸಂದರ್ಭದಲ್ಲಿ ವಾಯುದೇವನಿಗೆ ಕೋಪ ಬರುತ್ತೆ. ಅದರಿಂದ ಭೂಮಂಡಲದಲ್ಲಿನ ಸಮಸ್ತ ವಾಯುವನ್ನ ಎಳೆದುಕೊಳ್ಳುತ್ತಾನೆ. ವಾಯು ಇಲ್ಲದೆ ದೇವಾನು ದೇವತೆಗಳಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಹೀಗಾಗಿ ಎಲ್ಲಾ ದೇವಾನು ದೇವತೆಗಳು ಬ್ರಹ್ಮದೇವನ ಹತ್ರ ಹೋಗ್ತಾರೆ. ಆಗ ಬ್ರಹ್ಮದೇವ, ಇಂದ್ರದೇವ, ಇನ್ನುಳಿದ ಎಲ್ಲಾ ದೇವಾನು ದೇವತೆಗಳು ವಾಯುದೇವನಿಗೆ ಕ್ಷಮೆ ಯಾಚಿಸಿ ಹನುಮಂತನಿಗೆ ನೀನು ಚಿರಂಜೀವಿಯಾಗಿ ಜೀವಿಸು ಎಂದು ವರವನ್ನು ನೀಡ್ತಾರೆ. ಇನ್ನು ತ್ರೇತಾಯುಗದಲ್ಲಿ ಜನಿಸಿದ ಹನುಮಂತ ಮಹಾಭಾರತ ಕಾಲದಲ್ಲಿಯೂ ಇದ್ದರು. ಭೀಮನ ಹತ್ತಿರ ದ್ರೌಪದಿ ಸೌಗಂಧಿಕ ಪುಷ್ಪ ಬೇಕು ಎಂದಾಗ ಅದನ್ನು ತರೋದಕ್ಕೆ ಭೀಮ ಗಂಧವದನ ಪರ್ವತಕ್ಕೆ ಹೋಗುವಾಗ ಅಲ್ಲಿ ಹನುಮಂತನನ್ನು ಭೇಟಿಯಾಗುತ್ತಾನೆ. ಇನ್ನು ಗಂಧವದನ ಪರ್ವತದಲ್ಲಿ ಈಗಲೂ ಹನುಮಂತ ಅಲ್ಲೇ ಇದ್ದಾನೆ ಎಂದು ಹೇಳಲಾಗುತ್ತೆ. ನೀವೇನಾರ ಇಲ್ಲಿ ತನಕ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ನಂಬರ್ 4, ವಿಭೀಷಣ. ಇವನು ರಾವಣನ ಸಹೋದರ. ರಾವಣ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಲಂಕೆಗೆ ಬಂದಿದ್ದ.
ವಿಭೀಷಣನಿಗೆ ಇದು ಒಂದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ವಿಭೀಷಣ ರಾವಣನಿಗೆ ಎಷ್ಟೇ ಹೇಳಿದರೂ ಕೂಡ ರಾವಣ ತನ್ನ ಅಹಂಕಾರ, ತನ್ನ ದುಷ್ಟತನವನ್ನು ಮಾತ್ರ ಬಿಡೋದಿಲ್ಲ. ಲಂಕೆಯಲ್ಲಿರುವ ಸೀತೆಗೋಸ್ಕರ ರಾಮ ಮತ್ತೆ ರಾವಣರ ನಡುವೆ ಯುದ್ಧ ನಡೆಯಿತು. ಆ ಯುದ್ಧದಲ್ಲಿ ರಾವಣ ಸತ್ತು ಹೋಗ್ತಾನೆ. ಈಗ ರಾವಣನ ರಾಜ್ಯವೆಲ್ಲ ರಾಮನಿಗೆ ಸೇರುತ್ತೆ. ಆದರೆ ವಿಭೀಷಣ ಒಳ್ಳೆಯವನಾಗಿದ್ದರಿಂದ ರಾಮ ಲಂಕೆಯನ್ನ ವಿಭೀಷಣನಿಗೆ ಕೊಟ್ಟು ಬಿಡ್ತಾನೆ. ಇನ್ನು ವಿಭೀಷಣನಿಗೆ ಚಿರಂಜೀವಿ ವರ ಹೇಗೆ ಸಿಕ್ತು ಅಂದ್ರೆ, ಒಂದು ದಿನ ಕುಂಭಕರ್ಣ, ರಾವಣ, ವಿಭೀಷಣ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನ ಮಾಡ್ತಾರೆ. ಇದರಿಂದ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಕುಂಭಕರ್ಣನಿಗೆ 6 ತಿಂಗಳ ನಿದ್ದೆ, 1 ದಿನದ ಭೋಜನದ ವರವನ್ನ ನೀಡ್ತಾನೆ. ಇನ್ನು ರಾವಣನಿಗೆ ಮನುಷ್ಯರು ವಾನವರನ್ನ ಬಿಟ್ಟು ಯಾರಿಂದಲೂ ಸಾವು ಸಂಭವಿಸಬಾರದು ಎಂದು ವರವನ್ನ ನೀಡ್ತಾನೆ. ನಂತರ ಬ್ರಹ್ಮದೇವ ವಿಭೀಷಣ ನಿನಗೆ ಯಾವ ವರ ಬೇಕು ಎಂದು ಕೇಳಿದಾಗ, ಆಗ ವಿಭೀಷಣ, ಸ್ವಾಮಿ ನನಗೆ ನನ್ನ ಉಸಿರು ಇರೋ ತನಕ ಧರ್ಮದ ಹಾದಿಯಲ್ಲಿ ನಡೆಯುವ ವರ ನೀಡು ಎಂದು ಕೇಳುತ್ತಾನೆ. ಆದರೆ ಬ್ರಹ್ಮದೇವ ವಿಭೀಷಣನ ಧರ್ಮನಿಷ್ಠೆಗೆ ಮೆಚ್ಚಿ, ವಿಭೀಷಣ ನೀನು ಚಿರಂಜೀವಿಯಾಗು ಎಂದು ವರವನ್ನ ನೀಡ್ತಾರೆ. ಆದರೆ ಕಲಿಯುಗದಲ್ಲಿ ವಿಭೀಷಣ ಎಲ್ಲಿದ್ದಾನೆ ಎಂದು ಯಾರಿಗೂ ಸಹ ಗೊತ್ತಿಲ್ಲ. ನಂಬರ್ 5. ಒಂದು ದಿನ ದ್ರೋಣಾಚಾರ್ಯರಿಗೆ ತನಗೊಬ್ಬ ಮಗ ಬೇಕು ಎಂದು ಅನಿಸುತ್ತೆ. ಅವನೊಬ್ಬ ಮಹಾಶಿವನ ಹಾಗೆ ಇರಬೇಕು, ಅವನ ಹಾಗೆ ಪವರ್ಫುಲ್ ಆಗಿರಬೇಕು ಅಂತ ಅನಿಸುತ್ತೆ. ಅದಕ್ಕಾಗಿ ಬಹಳ ದಿನದವರೆಗೂ ತಪಸ್ಸನ್ನ ಮಾಡ್ತಾನೆ. ಆ ತಪಸ್ಸಿಗೆ ಗಾಡ್ ಶಿವ ಮೆಚ್ಚೆ ದ್ರೋಣಾಚಾರ್ಯರಿಗೆ ಒಂದು ಮಗುವನ್ನ ಕೊಡ್ತಾರೆ. ಆ ಮಗುವಿಗೆ ಹುಟ್ಟಿನಿಂದಲೇ ಹಣೆಯ ಮೇಲೆ ಒಂದು ಪವರ್ಫುಲ್ ಮಣಿ ಇರುತ್ತೆ. ಆ ಮಣಿಯಿಂದಲೇ ಆ ಮಗುವಿಗೆ ಪವರ್ಫುಲ್ ಶಕ್ತಿ ಇರುತ್ತೆ. ಆ ಮಣಿಯ ವಿಶೇಷತೆ ಏನು ಅಂದ್ರೆ, ಹಸಿವನ್ನ ತಡೆದುಕೊಳ್ಳುವ ಶಕ್ತಿ ಇರುತ್ತೆ. ಹಾಗೆ ದೇಹದ ಮೇಲೆ ಯಾವುದಾದರೂ ಗಾಯವಾದರೆ ಅದು ತುಂಬಾ ಬೇಗನೆ ವಾಸಿಯಾಗುತ್ತೆ. ಹಾಗೆ ಪ್ರಾಣಿ ಪಕ್ಷಿಗಳಿಂದ ಯಾವುದೇ ತೊಂದರೆ ಆಗಲ್ಲ. ಇಷ್ಟೆಲ್ಲ ಪವರ್ಗಳನ್ನು ಹೊಂದಿದ್ದ ವ್ಯಕ್ತಿ ಯಾರೂ ಅಲ್ಲ, ಅವನೇ ಅಶ್ವತ್ಥಾಮ. ಹೌದು, ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಆತ್ಮೀಯ ಸ್ನೇಹಿತ ದುರ್ಯೋಧನನ್ನು ಮೋಸದಿಂದ ಕೊಂದಂತ ಪಾಂಡವರ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಅಂತ ಮಧ್ಯರಾತ್ರಿ ಪಾಂಡವರು ಇರುವ ಸ್ಥಳಕ್ಕೆ ಹೋಗ್ತಾನೆ. ಆದರೆ ಅಲ್ಲೇ ಮಲಗಿದ್ದ ಉಪ ಪಾಂಡವರು ಅಂತ ತಿಳಿದು ಅವರೆಲ್ಲರ ರುಂಡವನ್ನ ಛೇದಿಸಿ ಬಿಡ್ತಾನೆ. ನಂತರ ಪಾಂಡವರೆಲ್ಲರೂ ಅಶ್ವತ್ಥಾಮನನ್ನು ಹುಡುಕಿಕೊಂಡು ಬರ್ತಾರೆ. ಪಾಂಡವರನ್ನು ಬರೋದನ್ನ ನೋಡಿದ ಅಶ್ವತ್ಥಾಮ ಕೂಡಲೇ ಅವರ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಆಗ ಬ್ರಹ್ಮಾಸ್ತ್ರವನ್ನು ಬರೋದನ್ನ ನೋಡಿದ ಅರ್ಜುನ, ಕೃಷ್ಣನ ಆಜ್ಞೆಯಂತೆ ಅರ್ಜುನನು ಕೂಡ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಏನಾದರೂ 2 ಬ್ರಹ್ಮಾಸ್ತ್ರಗಳು ಒಂದಕ್ಕೊಂದು ಘರ್ಷಿಸಿದರೆ ಇಡೀ ಬ್ರಹ್ಮಾಂಡವೇ ನಾಶವಾಗುತ್ತದೆ. ಇದರಿಂದ ವ್ಯಾಸ ಮುನಿಗಳು ಬಂದು ಆ 2 ಬ್ರಹ್ಮಾಸ್ತ್ರವನ್ನು ಅಲ್ಲೇ ನಿಲ್ಲಿಸಿ, ವ್ಯಾಸ ಮುನಿಗಳು ನೀವು ಇಬ್ಬರು ನಿಮ್ಮ ಬ್ರಹ್ಮಾಸ್ತ್ರಗಳನ್ನ ಹಿಂದೆ ಪಡೆದುಕೊಳ್ಳಿ ಎಂದು ಹೇಳ್ತಾರೆ. ಅದರಿಂದ ಅರ್ಜುನ ಅವನು ಬಿಟ್ಟಂತ ಬ್ರಹ್ಮಾಸ್ತ್ರವನ್ನು ಹಿಂದೆ ಪಡೆಯುತ್ತಾನೆ. ಆದರೆ ಅಶ್ವತ್ಥಾಮನಿಗೆ ಆ ಬ್ರಹ್ಮಾಸ್ತ್ರವನ್ನು ಬಳಸುವುದಷ್ಟೇ ಗೊತ್ತಿರುತ್ತೆ. ಆದರೆ ಅದನ್ನು ಹಿಂದೆ ಪಡೆದುಕೊಳ್ಳುವುದು ಹೇಗೆ ಅನ್ನೋದು ಗೊತ್ತಿರಲ್ಲ. ಹೀಗಾಗಿ ಆ ಬ್ರಹ್ಮಾಸ್ತ್ರ ಹೋಗುವ ದಿಕ್ಕನ್ನು ಬದಲಿಸಿ ಅಭಿಮನ್ಯುವಿನ ಹೆಂಡತಿ ಉತ್ತರಾಳ ಗರ್ಭಕ್ಕೆ ಬಿಡ್ತಾನೆ. ಆಗ ಉತ್ತರ ಗರ್ಭಿಣಿಯಾಗಿರ್ತಾಳೆ. ಆಗ ಶ್ರೀಕೃಷ್ಣನು ತನ್ನ ಶಕ್ತಿಯಿಂದ ಉತ್ತರಾಳ ಗರ್ಭದಲ್ಲಿನ ಮಗುವನ್ನ ಕಾಪಾಡ್ತಾನೆ. ಇದರಿಂದ ಶ್ರೀಕೃಷ್ಣ ಕೋಪಗೊಂಡು ಅಶ್ವತ್ಥಾಮನ ಹಣೆಯ ಮೇಲಿನ ಮಣಿಯನ್ನ ಕಿತ್ತುಕೊಂಡು, ನೀನು ಕಲಿಯುಗ ಮುಗಿಯುವವರೆಗೂ ಚಿರಂಜೀವಿಯಾಗಿ ನರಕ ಯಾತನೆಯಿಂದ ಹೀಗೆ ಬದುಕು ಎಂದು ಶಾಪ ಕೊಡ್ತಾನೆ. ಬೇರೆಯವರೆಲ್ಲರೂ ವರದಿಂದ ಚಿರಂಜೀವಿ ಆದ್ರೆ ಅಶ್ವತ್ಥಾಮ ಶಾಪದಿಂದ ಚಿರಂಜೀವಿಯಾದ. ಇನ್ನು ಅಶ್ವತ್ಥಾಮ ಇರೋದಕ್ಕೆ ಸಾಕ್ಷಿ ಏನಿದೆ ಅಂದ್ರೆ, ಪೃಥ್ವಿರಾಜ್ ಚೌಹಾಣ್ ಎಂಬ ರಾಜ ಪೃಥ್ವಿರಾಜ್ ರಾಸೋ ಎಂಬ ತನ್ನದೇ ಆದ ಆಟೋಬಯೋಗ್ರಫಿಯಲ್ಲಿ ತನ್ನ ಜೀವನದಲ್ಲಿ ನಡೆದಂತ ಘಟನೆ ಬಗ್ಗೆ ಬರೆದುಕೊಂಡಿದ್ದಾನೆ. ಆ ಆಟೋಬಯೋಗ್ರಫಿಯಲ್ಲಿ ಅಶ್ವತ್ಥಾಮನನ್ನು ನೋಡಿರುವ ಬಗ್ಗೆ ಉಲ್ಲೇಖವಿದೆ. ಇದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದರಲ್ಲಿ ಅಶ್ವತ್ಥಾಮನ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಬರ್ 6. ಕೃಪಾಚಾರ್ಯರು ಪಾಂಡವರು ಮತ್ತು ಕೌರವರ ಕುಲಗುರು. ಈ ಕೃಪಾಚಾರ್ಯರು ತನ್ನ ಸಹೋದರಿಯನ್ನ ದ್ರೋಣಾಚಾರ್ಯರ ಜೊತೆ ವಿವಾಹವನ್ನು ಮಾಡಿಕೊಡ್ತಾರೆ. ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಇವರೊಬ್ಬರೇ 50,000 ಸೈನಿಕರನ್ನ ಸಂಹರಿಸುತ್ತಾರೆ. ಇದಕ್ಕಾಗಿ ಇವರನ್ನ ಮಹಾರಥಿ ಅಂತ ಕೂಡ ಕರೆತಿದ್ದರು. ಮತ್ತೆ ಇವರನ್ನ ಕಾರ್ತಿಕೇಯನಿಗೆ ಹೋಲಿಸುತ್ತಾರೆ. ಇನ್ನು ಹಿಂದೂ ಪೌರಾಣಿಕ ಕಥೆಗಳಲ್ಲಿ ದೇವತತ್ವವನ್ನು ಹೊಂದಿರುವ ಕೆಲವು ಮಹಾ ವ್ಯಕ್ತಿಗಳ ಆದರ್ಶದ ಬದುಕು, ಧರ್ಮದ ನೀತಿಯನ್ನ ಮೆಚ್ಚಿ ದೇವಾನುದೇವತೆಗಳು ಕೃಪಾಚಾರ್ಯರಿಗೆ ಚಿರಂಜೀವಿಯಾಗುವ ವರ ನೀಡುತ್ತಾರೆ. ಕೃಪಾಚಾರ್ಯರು ಸದಾ ಧರ್ಮ ಮತ್ತು ನೀತಿಯ ಮಾರ್ಗದಲ್ಲಿ ಇದ್ದರು. ಇದಕ್ಕಾಗಿಯೇ ದೇವತೆಗಳ ಆಶೀರ್ವಾದದಿಂದ ಚಿರಂಜೀವಿಗಳಾದರೆಂಬ ಶಾಸ್ತ್ರಗಳು ಹೇಳುತ್ತವೆ. ನಂಬರ್ 7. ವೇದವ್ಯಾಸರು. ಇವರು 4 ವೇದಗಳು, 18ಕ್ಕೂ ಹೆಚ್ಚು ಪುರಾಣಗಳನ್ನ ಹಾಗೆ ಮಹಾಭಾರತವನ್ನ ಭಗವದ್ಗೀತೆಯಲ್ಲಿ ಬರೆದವರು. ಇವರು ದೊಡ್ಡ ತಪಸ್ಸಿಯಾಗಿದ್ದರಿಂದ ಇವರು ಸಹ ಚಿರಂಜೀವಿಯಾಗಿದ್ದಾರೆ. ಯಾವುದೋ ಒಂದು ಗುಹೆಯಲ್ಲಿ ಈಗಲೂ ತಪಸ್ಸನ್ನ ಮಾಡ್ತಾ ಇದ್ದಾರಂತೆ. ಇಲ್ಲಿ ಕೆಲವರಿಗೆ ವರವಾಗಿ ಚಿರಂಜೀವಿ ಆಗುವ ವರ ಸಿಕ್ಕರೆ, ಇನ್ನು ಕೆಲವರಿಗೆ ಶಾಪವಾಗಿ ಸಿಕ್ಕಿದೆ. ಇವರೆಲ್ಲರೂ ಕಲ್ಕಿಗಾಗಿ ಕಲಿಯುಗದ ಅಂತ್ಯದವರೆಗೂ ಇರ್ತಾರೆ. ಇನ್ನು ಮಹಾಭಾರತ ನಡೆದಿದೆ ಅನ್ನೋದಕ್ಕೆ ಸಾಕ್ಷಿಗಳು, ಹಾಗೆ ದ್ವಾಪರ ಯುಗ ಈಗಿನ ಕಲಿಯುಗದಲ್ಲಿ ಯಾವ ಸ್ಥಳದಲ್ಲಿದೆ, ಹೀಗೆ ಮಹಾಭಾರತದ ಬಗ್ಗೆ ಅನೇಕ ನಿಗೂಢ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ. ಹಾಗೆ ಇದರಲ್ಲಿ ನಿಮ್ಮ ನೆಚ್ಚಿನ ಚಿರಂಜೀವಿ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತಾ ಇರೋಣ.